ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಫ್ಟಿ ಈ ವಾರ ಒಂದು ಗ್ಯಾಪ್ ಅಪ್ ಮಾಡೋದು ಸಿಕ್ತು. ಅಲ್ಲಿಂದ ಒಂದು 25,000 ಲೆವೆಲ್ನ ಕ್ರಾಸ್ ಆಗಿ 25,155 ಆ ಒಂದು ಪಾಯಿಂಟ್ಗೆ ಹೋಗಿ ಅಲ್ಲಿಂದ ನಮಗೊಂದು ಸೆಲ್ಲಿಂಗ್ ನೋಡೋದು ಸಿಕ್ಕಿದೆ. ಸೊ ಒಂದು 200 ಪಾಯಿಂಟು ನಿಫ್ಟಿ ಫಾಲ್ ಆಗಿರೋಂಥದ್ದು. ಸೊ ಬನ್ನಿ ನಾವು ನಿಫ್ಟಿಯ ವೀಕ್ಲಿ ರೌಂಡ್ ಅಪ್ನ ನೋಡ್ಕೊಂಬರೋಣ. ಸೊ ಈಗ ನೀವು ನೋಡ್ತಾ ಇದ್ದೀರಾ ನಿಫ್ಟಿಯ ಒಂದು ವೀಕ್ಲಿ ಚಾರ್ಟ್. ಸೊ ಒಂದು ಅಬ್ಸರ್ವ್ ಮಾಡಿ, ಈ ಒಂದು ಪಾಯಿಂಟಿಂದ ಏನು ನಿಫ್ಟಿ ಒಂದು ಗ್ಯಾಪ್ ಅಪ್ ಆಯಿತು. ಸೊ ಇಲ್ಲಿಂದ ಒಂದು 236 ಪಾಯಿಂಟ್ ಒಂದು ನಮಗೆ ಗ್ಯಾಪ್ ಕಾಣ್ತಾ ಇದೆ ಈ ಒಂದು ಪಾಯಿಂಟಲ್ಲಿ. ಸೊ ಈ ಒಂದು ಲೆವೆಲ್ ಅಂದರೆ 25,155 25,160 ಈ ಒಂದು ಪಾಯಿಂಟಿಂದ ನಮಗೆ ಒಂದು ಪ್ರಾಫಿಟ್ ಬುಕಿಂಗ್ ನೋಡೋದು ಸಿಕ್ಕಿದೆ. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಒಂದು ನಮಗೆ ಶೂಟಿಂಗ್ ಸ್ಟಾರ್ ಇಲ್ಲಿ ಕಾಣ್ತಾ ಇದೆ. ಸೊ ಈ ಒಂದು ಶೂಟಿಂಗ್ ಸ್ಟಾರ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಈ ಒಂದು ಪ್ರಾಫಿಟ್ ಬುಕಿಂಗ್ ಆಗಿದೆ, ಒಂದು ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತಂದೇಳಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಕೆಳಗಡೆ ನಮಗೆ ಇನ್ನೂ ಒಂದು ಸ್ವಲ್ಪ ಚಾನ್ಸಸ್ ಇದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬರುವಂಥದ್ದು. ಯಾಕಂದರೆ 25,000 ಲೆವೆಲ್ ಕೆಳಗಡೆ ನಿಫ್ಟಿ ಕ್ಲೋಸ್ ಆಗಬಾರ್ದಾಗಿತ್ತು. ಯಾಕಂದರೆ ಒಂದು ಸ್ಟ್ರಾಂಗ್ ನ್ಯೂಸ್ ಬಂದಿತ್ತು GST ಒಂದು ರಿಫಾರ್ಮ್ಸ್ ಬಗ್ಗೆ. ಸೊ ಒಂದು ಆಟೋ ಸೆಕ್ಟರ್ ಸಹಿತ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು, ಒಂದು ಒಳ್ಳೆ ಮೂಮೆಂಟ್ನ ನಮಗೆ ಆಟೋ ಸೆಕ್ಟರ್ಗಳಲ್ಲಿ ನೋಡೋದು ಸಿಕ್ತು, ಹಾಗೆ FMG ಸೆಕ್ಟರಲ್ಲಿ ಸಹಿತ ನಮಗೆ ನೋಡೋದು ಸಿಕ್ತು. ಬಟ್ ಇಲ್ಲಿಂದ ನೋಡೋದಾದ್ರೆ 25,000 ಮೇಲೆ ಕ್ಲೋಸ್ ಆಗಬೇಕಾಗಿರೋಂತಹ ನಿಫ್ಟಿ ಪ್ರಾಫಿಟ್ ಬುಕಿಂಗ್ ಬಂದು 25,000 ಕೆಳಗಡೆ ಅಂದರೆ 24,870ರಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ಒಂದು 25,000 ಲೆವೆಲ್ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ, ಬಟ್ ಅಷ್ಟೊಂದು ಮಹತ್ವ ಇದಕ್ಕೆ ಈಗ ಸಿಗಲ್ಲ. ಯಾಕಂದರೆ ಪದೇ ಪದೇ ನಿಫ್ಟಿ 25,000 ಲೆವೆಲಲ್ಲಿ ಹೋಗೋದು ಬರೋದು ಮಾಡ್ತಾ ಇದೆ. ಸೊ ಅಷ್ಟೊಂದು ಇಂಪಾರ್ಟೆಂಟ್ ಈ ಒಂದು ಲೆವೆಲ್ ಆಗಲ್ಲ. ಬಟ್ ಸ್ಟಿಲ್ ಒಂದು 25,000 ಲೆವೆಲ್ ರೌಂಡ್ ಫಿಗರ್ ಆಗಿರೋದ್ರಿಂದ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಾವು ಸಪೋರ್ಟ್ನ ನೋಡೋದಾದ್ರೆ ಕೆಳಗಡೆ ನಮ್ಗೆ 24,780 ಹಾಗೆ 24,700 ಈ ಒಂದು ಲೆವೆಲಲ್ಲಿ ನಮಗೆ ನಿಫ್ಟಿ ಹೋಲ್ಡ್ ಮಾಡ್ಬೋದು ಈ ಒಂದು ಡೌನ್ ಸೈಡ್ ಬಂತು ಅಂತಂದರೆ. ಸೊ ನಾವು ಅಪ್ ಸೈಡಿಗೆ ನೋಡಿದ್ರೆ ಆಬ್ವಿಯಸ್ಲಿ 25,000, ಬಟ್ ಒಂದು ಇನಿಷಿಯಲ್ ನಮಗೆ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರೋದು 24,950 ಈ ಒಂದು ಲೆವೆಲ್ ಕ್ರಾಸ್ ಆದರೆ ನಮಗೆ ಒಂದು ಅಪ್ ಸೈಡ್ ನೋಡೋದಕ್ಕೆ ಸಿಗುತ್ತೆ. 25,000 ಲೆವೆಲ್ನ ಕ್ರಾಸ್ ಆಗ್ತಿದೆ, ಏನು ಅಪ್ ಸೈಡ್ ನೋಡ್ಬೋದು. ಸೊ ಈಗ ನಾವು ಡೈಲಿ ಟೈಮ್ ಫ್ರೇಮಿಗೆ ಹೋಗೋಣ. ಡೈಲಿ ಟೈಮ್ ಫ್ರೇಮ್. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು 3 ದಿವಸದ ರ್ಯಾಲಿ ಏನಿತ್ತು ಒಂದೇ ಕ್ಯಾಂಡಲಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ರ್ಯಾಲಿನ ತೊಗೊಂಡು ಬಂದಿದೆ. ಸೊ ಒಂದು 200 ಪಾಯಿಂಟ್ಸ್ ಇಲ್ಲಿ ಫಾಲ್ ಆಗಿದೆ. ಸೊ ಇಲ್ಲಿಂದ ನಮ್ಗೆ ಕಾಣ್ತಾ ಇದೆ ಕ್ಲಿಯರ್ಲಿ ಇದೊಂದು ಗ್ಯಾಪ್ ಇದೆ ಅಂತಂದೇಳಿ. ನಿಮಗೆ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ. ಸೊ ಮಾರ್ಕೆಟಲ್ಲಿ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪು ಫಿಲ್ ಆಗುತ್ತೆ. ನೀವು ಪ್ರೀವಿಯಸ್ ಹಿಸ್ಟ್ರಿನ ಚೆಕ್ ಮಾಡಿ ನೋಡಿ, ನೀವು ಅದು ಒಂದೇ ದಿವಸದಲ್ಲಿ ಫಿಲ್ ಆಗ್ಬೋದು, ಅಥವಾ ಇಟ್ ಟೇಕ್ಸ್ ಟೈಮ್, ವಾರ ತೊಗೊಳುತ್ತೆ, ತಿಂಗಳು ತೊಗೊಳುತ್ತೆ, ಬಟ್ ಆ ಒಂದು ಗ್ಯಾಪ್ನ ಫಿಲ್ ಮಾಡುತ್ತೆ. ಸೊ ನನಗನ್ನಿಸ್ತಾ ಇರೋದು ನಿಫ್ಟಿ ಒಂದು ಫಾಲ್ ಆಗ್ತಾ ಇರೋದ್ರಿಂದ ಈ ಒಂದು ಲೆವೆಲ್ ಏನಂದರೆ ಈ ಕ್ಲೋಸಿಂಗ್ ಲೆವೆಲ್ ಏನು ಕಾಣ್ತಾ ಇದೆ, ಈ ಒಂದು ಲೆವೆಲ್ ಬ್ರೇಕ್ ಆದರೆ ನಮಗೆ ಒಂದು ಗ್ಯಾಪ್ ಫಿಲ್ ನೋಡೋದಕ್ಕೆ ಸಿಗ್ಬೋದು. ಸೊ ನಾನು ಏನು ಸಪೋರ್ಟ್ನ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಆ ಒಂದು ಸಪೋರ್ಟಲ್ಲಿ ಸಹಿತ ನಮಗೆ ನಿಫ್ಟಿ ಒಂದು ಬೌನ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ನೋಡೋಣ ಸೋಮವಾರ ಯಾವ ಥರ ಒಂದು ರಿಯಾಕ್ಟ್ ಮಾಡುತ್ತೆ ಅಂತ. 25,000 ಕೆಳಗಡೆ ನೀಟಾಗಿ ಬ್ರೇಕ್ ಆಗಿರೋದ್ರಿಂದ ಸ್ವಲ್ಪ ರೆಸಿಸ್ಟೆನ್ಸ್ ಆಗ್ಬೋದು ಆ ಒಂದು ಲೆವೆಲು. ಸೊ ಒಂದು ಪ್ರಾಫಿಟ್ ಬುಕಿಂಗ್ ಇನ್ನೂ ನಮಗೆ ನೋಡೋದು ಸಿಗ್ಬೋದು. ಈ ಒಂದು ದೊಡ್ಡ ಗ್ಯಾಪ್ ಅಪ್ ಏನಿದೆ ಇದು ಒಂದು ಗ್ಯಾಪ್ ಫಿಲ್ ಆಗೋ ಥರ ಕಾಣ್ತಾ ಇದೆ. ಹೋಪ್ ನಿಮಗೆ ಇದು ಅರ್ಥ ಆಯಿತು. ಇದಾಗಿತ್ತು ಈ ವಾರದ ಒಂದು ವೀಕ್ಲಿ ರೌಂಡ್ ಅಪ್. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಆಫ್ಲೈನ್ ಬ್ಯಾಚ್ ಏನಿದೆ ಅದು ವೀಕೆಂಡಲ್ಲಿ ನಡೆಯುತ್ತೆ, ನೀವು ನಮ್ಮ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮ್ಗೆ ಏನಾದರೂ ಕ್ವಾರೀಸ್ ಇತ್ತು ಅಂತಂದರೆ ನೀವು ನಮ್ಮ ಆಫೀಸ್ಗೆ ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.